ಹಾಯ್ ಎಲ್ಲರಿಗೂ. ಸೊ ಇವತ್ತು ನಾನು ಆ್ಯಕ್ಚುಲಿ ಲಾಲ್ಬಾಗಲ್ಲಿರೋ ಫ್ಲವರ್ ಫೆಸ್ಟಿವಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಮೆಟ್ರೋ ಈಸ್ ಅ ಈಸಿ ವೇ ಟು ಗೋ ಅಂತ ಅಷ್ಟೇ. ಸೊ ಇಲ್ಲಿ ಬಂದು ಟಿಕೆಟ್ ತೊಗೊಂಡು ಟಿಕೆಟ್ನ ಇಲ್ಲಿ ಈ ಬೆಂಗಳೂರವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಮ್ಮ ಊರ ಕಡೆಯವ್ರಿಗೆಲ್ಲ ಸ್ವಲ್ಪ ಗೊತ್ತಿರಲ್ಲ. ಸೊ ಅವ್ರಿಗೂ ಎಲ್ಲ ತೋರ್ಸೋಣ ಅಂತ. ಸೊ ಆ ಕಾರ್ಡ್ ಕೊಡ್ತಾರೆ, ಮೆಟ್ರೋ ಕಾರ್ಡ್, ಅದನ್ನು ಸ್ವೈಪ್ ಮಾಡಿ ಬಂದರೆ ಈ ಮೆಟ್ರೋ ಬರ್ತಾ ಇರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ ಮೆಟ್ರೋದಲ್ಲಿ. ಸೊ ಇಲ್ಲಿ ಬಂದ ಎಂಟರ್ ಆದೆ ಲಾಲ್ಬಾಗ್ ಇದನ್ನು ಎಂಟರ್ ಆಗಿ ಇಲ್ಲಿ ಲೈಕ್ ಇವಾಗ ಮೊನ್ನೆ ತಾನೇ 15th ಮುಗೀತಲ್ಲ. ಸೊ ಅಲ್ಲಿ ಇದು ಮಾಡ್ತಾಯಿದ್ರು, ನನಗೊಂದು ಕ್ರೇಝು. ಸೊ ಅದಕ್ಕೆ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದೆ. ಇಲ್ಲಿ ಎಂಟ್ರ್ ಆಗಿದ ತಕ್ಷಣ ಇಲ್ಲಿ ಟಿಕೆಟ್ಸ್ ಇರುತ್ತೆ. ಲೈಕ್ ಅಡಲ್ಟ್ಸಿಗೆ ಒಂದು ಪ್ರೈಸು ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಪ್ರೈಸು. ಅಡಲ್ಟ್ಸಿಗೆ ಬಂದುಬಿಟ್ಟು 100 ರುಪೀಸು ವೀಕೆಂಡ್ಸಲ್ಲಿ. ನಾರ್ಮಲ್ ಡೇಸ್ಗೆ ಹೋದರೆ ಅವಾಗ 80 ರುಪೀಸ್ ಇದೆ. ಚಿಕ್ಕ ಮಕ್ಳಿಗೆ ಬಂದುಬಿಟ್ಟು 30 ರುಪೀಸ್ ಇರುತ್ತೆ. ಸೊ ನೀವು ಹೋಗ್ಬಿಟ್ಟು ವಿಸಿಟ್ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಇರೋದು, ಸಂಡೇ. ಸೊ ಎಂಟರ್ ಆಗಿದ ತಕ್ಷಣ ತುಂಬ ಕ್ರೌಡ್ ಇತ್ತು, ಬಿಕಾಸ್ ನಾನು ಹೋಗಿದ್ದು ಸಾಟರ್ಡೇ. ಇಲ್ಲಿ ಫ್ಲವರ್ಸ್ ಎಲ್ಲ ನೋಡ್ಬೋದು. ನನಗೆ ಒಂದು ಇಮ್ಯಾಜಿನೇಷನ್ ಬೇರೆ ಥರನೇ ಇತ್ತು, ಬೇರೆ ಲೆವೆಲ್ಲೇ ಇತ್ತು. ಅಂದರೆ ಹೆವಿ ಫ್ಲವರ್ಸ್ ಎಲ್ಲ ಇದು ಮಾಡಿಬಿಟ್ಟಿರ್ತಾರೆ, ಫುಲ್ ಅಲ್ವಾಗ ಆ ಥರ ಈ ಥರ ಅಂತ. ಬಟ್ ಆಮೇಲೆ ಅದು ಒಂಥರ ಬೇರೆ ಲೆವೆಲಿಗೆ ಹೋಯಿತು. ಇಲ್ಲಿ ನೋಡಿದರೆ ಇದನ್ನು ವಾಟರ್. ಸೊ ಇಲ್ಲೊಂದು ಕೆರೆ ನೋಡಿ ಇನ್ನೂ ಖುಷಿ ಆಯಿತು. ಲಾಲ್ಬಾಗಲ್ಲೂ ಒಂದು ಕೆರೆ ಇದೆಯಲ್ಲಪ್ಪ ಅಂತ ಒಂಥರ ಬೇರೆ ಲೆವೆಲಲ್ಲಿ ಹ್ಯಾಪಿನೆಸ್ಸು. ಸೊ ಇಲ್ಲಿ ಕೆರೆ ನೋಡಿಕೊಂಡು ಹಾಗೆ ಮತ್ತೆ ನೆಕ್ಸ್ಟು ಹೋದ್ವಿ. ಹೋಗ್ತಾ ಆ ಫ್ಲವರ್ಸ್ಗಳು, ಒಂದೊಂದು ಫ್ಲವರ್ ಕೂಡ ಒಂದೊಂದು ಥರ ಡಿಫ್ರೆಂಟಾಗಿ ಇತ್ತು ಅಂತ ಹೇಳ್ಬೋದು. ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ನೋಡ್ಬೋದು ನೀವು. ಅಂದರೆ ಇಲ್ಲಿ ಆಚೆ ಎಲ್ಲ ಅಷ್ಟೊಂದು ಡೆಕೋರೇಟ್ ಮಾಡಿರಲಿಲ್ಲ, ಬಟ್ ಸ್ಟಿಲ್ ಒಂದೊಂದು ಡಿಸೈನಲ್ಲಿ ಇದು ಮಾಡಿದರು. ಇಲ್ಲೆಲ್ಲ ಫುಲ್ ಫ್ಲವರ್ಸ್ಗಳಿಟ್ಟಿದ್ರು. ಇದನ್ನೆಲ್ಲ ತೋರಿಸ್ಕೊಂಡು ನೆಕ್ಸ್ಟು ಹಂಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ತೊಗೊಂಡು ಅದ್ರ ಜೊತೆ ಮಾವಿನಕಾಯಿ ತೊಗೊಂಡು ತಿಂದ್ವಿ ಕೂತ್ಕೊಂಡು. ಸ್ವಲ್ಪ ಹೊತ್ತು ಕೂತ್ಕೊಂಡಾದಮೇಲೆ ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಫಾಟ್ಸ್ ಅಂದರೆ ಲೈಕ್ ಗಿಡಗಳು ಮಾರ್ತಾಯಿದ್ರು. ತುಂಬ ಅಂದರೆ ತುಂಬ ಕಮ್ಮಿ ಪ್ರೈಸು, ಲಿಟ್ರಲಿ ಲೈಕ್ ಒಂದು 50-30 ರುಪೀಸೆಲ್ಲ ಸಿಗ್ತಾಯಿತ್ತು. ಆಚೆಗಡೆ ನಾವು ಇದೇ ತೊಗೊಂಡ್ರೆ ಇನ್ನೂ ಜಾಸ್ತಿ ಇರಬಹುದೇನೋ, ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಸ್ಟಿಲ್ ಇಲ್ಲಿ ಕಮ್ಮಿ ಇತ್ತು. ಸೊ ಏನಂದರೆ ಪ್ರಾಬ್ಲಮ್ಮು, ನಾವು ಕ್ಯಾರಿ ಮಾಡೋಕ್ಕಾಗಲ್ಲ, ತುಂಬ ದೂರದಿಂದ ಹೋಗಿರ್ತೀವಿ. ಸೊ ಇದನ್ನೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಬಟ್ ಸ್ಟಿಲ್ ತುಂಬ ಜನ ಪರ್ಚೇಸ್ ಮಾಡ್ತಾಯಿದ್ರು. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ನನಗೇನು ಅಷ್ಟೊಂದು ಕ್ರೇಜ್ ಇಲ್ಲ. ಪ್ಲಸ್ ನನಗೆ ಕ್ಯಾರಿ ಮಾಡೋಷ್ಟು ಕೆಪ್ಯಾಸಿಟಿ ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ನೋಡಿಕೊಂಡು ಫ್ಲವರ್ಸ್ಗಳು ಹೇಗೆ ಇರುತ್ತೆ ಏನು ಅಂತ, ನಾನು ಫಸ್ಟ್ ಟೈಮ್ ಹೋಗಿರೋದು ಈ ಥರ ನೋಡಿದೆ, ಖುಷಿ ಆಗ್ತಾಯಿತ್ತು. ಸೊ ಅದಾದಮೇಲೆ ಇನ್ನೊಂದು ಶಾಪಿಗೆ ಹೋದ್ವಿ. ಇಲ್ಲಿ ಫ್ರೂಟ್ಸ್ದು ಇತ್ತು, ಟ್ರೀ. ಸೊ ಅದನ್ನು ನೋಡಿಬಿಟ್ಟು ಖುಷಿ ಆಯಿತು, ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಯಾಕೋ ಬೇಡ ಅನಿಸ್ತು. ಹಾಗೆ ನೋಡಿ ಎಷ್ಟೊಂದು ಶಾಪ್ಸ್ ಇದೆ, ನೀವು ಎಲ್ಲಿ ಬೇಕಿದ್ರೂ ಹೋಗಿ ಬೈ ಮಾಡ್ಬೋದು. ಇಂಡೋನೇಷಿಯಾ ಅಂತೆ, ಯಾವುದ್ಯಾವುದೋ ಲೈಕ್ ಅಬ್ರಾಡ್ ಟ್ರೀಸ್ ಎಲ್ಲ ಇತ್ತು ಅಲ್ಲಿ. ಸೊ ಅದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಪ್ಲಸ್ ನೀವು ಏನಾದರೂ ತೊಗೋಬೇಕು ಇದ್ದರೆ ಹೋಗಿ ಇವತ್ತು ಬೈ ಮಾಡ್ಬೋದು. ಇವತ್ತು ಲಾಸ್ಟ್ ಡೇ ಇರೋದು, ಸೊ ಅದಕ್ಕೆ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಎಡಿಟ್ ಎಲ್ಲ ಮುಗಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಹೋದರೆ ಬೇಗ ಹೋಗ್ಬೋದು ಅಂತ. ಸೊ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ಮನೇಲಿ ಇಂಡೋರ್ ಇಟ್ಕೋಬೋದು ಈ ಟ್ರೀಸ್ ಎಲ್ಲ. ಸೊ ಇದು ಎಲ್ಲ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಅನಿಸುತ್ತೆ ಮನೇಲಿ ಡೆಕೋರೇಟ್ ಮಾಡೋ ಥರ ಅನಿಸುತ್ತೆ. ಆರ್ಟಿಫಿಷಿಯಲ್ ಥರನೂ ಅನಿಸುತ್ತೆ, ಬಟ್ ಇದು ನ್ಯಾಚುರಲ್ ಫ್ಲವರ್ಸು ಇರೋ ಟ್ರೀಸು. ಸೊ ಎಲ್ಲ ಶಾಪಲ್ಲಿರೋದು. ಸೊ ಇಷ್ಟೆಲ್ಲ ಶಾಪ್ಸನ್ನ ಹಂಗೆ ನೋಡಿಕೊಂಡು ಮುಂದೆ ಹೋದರೆ ಇಲ್ಲಿ ಸ್ವಲ್ಪ ನೀರು ಬೀಳ್ತಾ ಇತ್ತು. ತುಂಬ ಕ್ರೌಡ್ ಇತ್ತು, ಅದನ್ನು ಇಮ್ಯಾಜಿನ್ನೇ ಮಾಡೋಕ್ಕಾಗಲ್ಲ. ಸೊ ಮೇನ್ ಇದು ಬಂದು ಫ್ಲವರ್ ಗಾಜಿನ ಮನೆ ಅಂತ ಏನೋ ಸಮಥಿಂಗ್ ಇತ್ತು, ಮಂದಿರ ಥರ. ಸೊ ಇಲ್ಲಿಗೆ ನಾವು ಇವಾಗ ಒಳಗಡೆ ಎಂಟರ್ ಆಗಬೇಕು. ಸೊ ಎಂಟರ್ ಆಗಬೇಕು ಅಂದರೆ ತುಂಬ ಕ್ರೌಡ್ ಇತ್ತು. ಈ ಕ್ರೌಡನ್ನು ನಾನು ಮೂವ್
ಮಾಡಿ ಹೋಗಬೇಕಿತ್ತು. ಐ ಮೀನ್ ಈ ಕ್ರೌಡನ್ನು ದಾಟ್ಕೊಂಡು ಹೋಗಬೇಕಿತ್ತು. ಸೊ ಫೈನಲಿ ಓಕೆ, ಕ್ರೌಡನ್ನು ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ ನೋಡೋಕ್ಕೆ ಅಂದರೆ ಇದೆಲ್ಲನೂ ಫೇಸ್ ಮಾಡಬೇಕು. ತುಂಬ ಬಿಸಿಲಿತ್ತು. ಸೊ ಫೈನಲಿ ಹೋದ್ವಿ. ಎಂಟ್ರಾಗಿದ್ದ ತಕ್ಷಣ ಈ ಥರ ಇತ್ತು ಇಲ್ಲಿ ಆಲ್ಮೋಸ್ಟ್ ಲೈಕ್ ಅಂಬೇಡ್ಕರ್ ಅವರ ಲೈಕ್ ಲೈಫ್ ಆ್ಯಂಡ್ ಅವ್ರ ಕಾನೂನಿನ ಬಗ್ಗೆ ಇಟ್ಟಿರುವಂಥ ರೈಟ್ಸ್ ಎಲ್ಲ ಇತ್ತು. ಇಲ್ಲಿ ಎಂಟ್ರಾಗಿದ್ದ ತಕ್ಷಣ ಫಸ್ಟು ಒಂದು ಚಿಕ್ಕ ಮಂದಿರ ಇತ್ತು, ಅದು ಫುಲ್ ಫ್ಲವರ್ ಡೆಕೋರೇಟ್ ಮಾಡಿದರು. ಇಲ್ಲಿ ಅಂಬೇಡ್ಕರ್ ಅವ್ರದ್ದು ಮೂರ್ತಿ ಇಟ್ಟಿದ್ರು, ಅದ್ರ ಸುತ್ತಲೂ ಫ್ಲವರ್ ಡೆಕೋರೇಟ್ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಲೈಕ್ ನಾವು ಎಂಟರ್ ಆಗಿದ ತಕ್ಷಣ ಮತ್ತೆ ಈ ಕಡೆ ಬರ್ತೀವಿ. ಅಲ್ಲಿ ಯಾವ್ಯಾವ ಥರ ಫ್ಲವರ್ಸ್ ಇರುತ್ತೋ ಆ ಫ್ಲವರ್ಸ್ದೆಲ್ಲ ಡೆಕೋರೇಟ್ ಮಾಡಿದರು. ನನಗೂ ಎಷ್ಟೊಂದು ಫ್ಲವರ್ಗಳ ನೇಮೇ ಗೊತ್ತಿರಲಿಲ್ಲ, ಹೇಗಿರುತ್ತೆ ಏನೋ ಅಂತಲೂ ಗೊತ್ತಿರಲಿಲ್ಲ. ಸೊ ಇದೆಲ್ಲ ನೋಡಿ ಒಂಥರ ಖುಷಿ ಆಯಿತು. ಇವಾಗ ಕ್ಯಾಮ್ರಾದಲ್ಲಿ ನಂಗೆ ಗೊತ್ತಿಲ್ಲ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಒಂಥರ ಬೇರೆ ಲೆವೆಲ್ ಖುಷಿನೇ ಆಗುತ್ತೆ ಫ್ಲವರ್ಸ್ ಎಲ್ಲ, ಹುಡುಗಿರಿಗೆ ಎಸ್ಪೆಷಲಿ. ಸೊ ನೋಡ್ಬೋದು ನೀವು. ನಾನು ಆದಷ್ಟು ಆ ಫ್ಲವರ್ಸ್ಗಳ ನೇಮ್ನು ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಐ ಡೋಂಟ್ ನೋ ನಿಮಗೆ ಅಷ್ಟು ಗೊತ್ತಾಗುತ್ತೋ ಇಲ್ವೋ ಅಂತ. ಈ ಫ್ಲವರ್ಸ್ಗಳ ನೇಮ್ಗಳು ನಾನು ಯಾವತ್ತೂ ಬೇರೆ ಕಡೆ ನೋಡೂ ಇಲ್ಲ, ಕೇಳೂ ಇಲ್ಲ. ಆ ಥರ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿದರು. ನೋಡ್ತಿರ್ಬೇಕು ನೀವು. ಇದು ಗೊತ್ತು, ಸಂಪಿಗೆ ಹೂವು. ಅದನ್ನು ಬಿಟ್ಟು ಬೇರೆ ಯಾವುದು ಸ್ವಲ್ಪ ಫ್ಲವರ್ಸ್ಗಳ ಹೆಸ್ರುಗಳು ನಂಗೆ ಗೊತ್ತೂ ಇರಲಿಲ್ಲ. ಆಮೇಲೆ ಮುಂದೆ ಹೋದ್ವಿ. ತುಂಬ ಕ್ರೌಡ್ ಇತ್ತು. ನಾನು ವೀಡಿಯೋ ಮಾಡಿದ್ದೆ ರಿಯಲಿ ಗ್ರೇಟ್ ಅಂತ ನನಗೆ ನನ್ನ ಮೇಲೆ ಒಂಥರ ಖುಷಿ ಆಯಿತು. ಅದಾದಮೇಲೆ ಇದು ಮೂರ್ತಿ ನೋಡಿಬಿಟ್ಟು ಮತ್ತೆ ಸ್ವಲ್ಪ ಬುದ್ಧಂದು. ಅದಾದಮೇಲೆ ಮತ್ತೆ ಇಲ್ಲಿ ಬಂದರೆ ಅಂಬೇಡ್ಕರ್ ಅವ್ರದ್ದೇ ಫುಲ್ಲು ಮಂದಿರ ಮುಂದೆಗಡೆ ಅವ್ರ ಮೂರ್ತಿ ಇದೆ. ಅದಾದಮೇಲೆ ಫುಲ್ ಮಂದಿರನ ಫ್ಲವರಿಂದನೇ ಡೆಕೋರೇಟ್ ಮಾಡಿದ್ದಾರೆ. ಸ್ವಲ್ಪ ನಿಮಗೆ ಡೀಪಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಮಾಡಿದ್ದೀನಿ ವಿಡಿಯೋನ. ನೋಡಿ ನೀವು, ಫುಲ್ಲು ಫ್ಲವರ್ ಡೆಕೋರೇಟ್ ಇದೆ. ಅದಾದಮೇಲೆ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಈ ಥರ ಎಲ್ಲ ಒಂದೊಂದು ಕಲರ್ ಫ್ಲವರ್ ಇದನ್ನು ಮಾಡಿದರು. ನೋಡಿ ಇಲ್ಲಿ ಒಂಥರ ಸಂಪಿಗೆ, ಇದು ಯಾವ ಹೂವು ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ಅದಾದಮೇಲೆ ಇಲ್ಲಿ ವಾಟರ್ ಲೈಕ್ ಅದಕ್ಕೆ ಸ್ಪ್ರೇ ಮಾಯ್ಶ್ಚರ್ ಬೇಕಲ್ಲ ಫ್ಲವರ್ಸ್ಗೆ, ಅದನ್ನು ಇದು ಮಾಡೋ ಥರ ಇತ್ತು. ಒಂಥರ ಹೋದರೆ ಬಿಸಿಲು ತುಂಬ ಇದೆ, ಬಟ್ ಸ್ಟಿಲ್ ಖುಷಿ ಆಗುತ್ತೆ ನೋಡೋದಕ್ಕೆ. ಇವೆಲ್ಲ ಲೈಫಲ್ಲಿ ಒನ್ಸ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ, ಕೆಲವೊಂದಿಷ್ಟು ಜನ ನೋಡಿರಲ್ಲ ನನ್ನಂಥವ್ರು. ನೋಡಿ, ನಾನು ಅಷ್ಟು ವರ್ಷದಿಂದ ಇದ್ರೂ ನೋಡೇ ಇರಲಿಲ್ಲ. ಈ ವರ್ಷ ಫಸ್ಟ್ ಟೈಮ್ ಹೋಗಿ ನೋಡಿದ್ದೀನಿ ಫ್ರೆಂಡ್ ಜೊತೆ. ಖುಷಿ ಆಯಿತು. ಎಲ್ಲ ಆಲ್ಮೋಸ್ಟ್ ಲೈಕ್ ನಾನು ನೋಡಿರೋ ಪ್ರಕಾರ ಅಂಬೇಡ್ಕರ್ ಅವ್ರ ಬಗ್ಗೆನೇ ಜಾಸ್ತಿ ಇತ್ತು. ಅವ್ರ ತತ್ವಗಳು ಅಂದರೆ ಅವರು ಲೈಕ್ ಏನೇನು ಮಾಡಿದ್ರು, ಸಂವಿಧಾನದ ಹೇಗೆ ಸೃಷ್ಟಿ ಮಾಡಿದ್ರು, ಅದನ್ನೆಲ್ಲನೂ ಹಾಕಿದ್ರು. ಒಂಥರ ಲೈಕ್ ತುಂಬ ಸಂದೇಶ ಇತ್ತು ಅಂತ ಹೇಳ್ಬೋದು ಅದರಲ್ಲಿ. ಸೊ ಹಾಗೆ ಒಂಥರ ಆಗಿದ ತಕ್ಷಣ ಇದು ಒಂಥರ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಹೇಗೆ ಅಂತ ತೋರಿಸ್ತೀನಿ, ನೀವು ಮುಂದೆ ನೋಡಿ. ಇದು ಎಲ್ಲ ಫುಲ್ ಥ್ರೆಡ್ಡಿಂದ ಮಾಡಿದ್ದು ಅಂಬೇಡ್ಕರ್ ಅವ್ರದ್ದು. ಸೊ ಇದನ್ನು ಅಷ್ಟೇ, ನಾನು ಎಲ್ಲ ಜಾಸ್ತಿ ವೀಡಿಯೋಸಲ್ಲಿ ನೋಡಿದ್ದೆ ಈ ಥರ ಮಾಡೋದು. ರಿಯಲ್ಲಾಗಿ ಅಂಬೇಡ್ಕರ್ ಅವ್ರದ್ದು ನೋಡಿದಾಗ ಖುಷಿ ಆಯಿತು. ಒಂಥರ ಮುಟ್ಟಿ ನೋಡಿದ್ರು ಫೀಲ್ ಮಾಡಿದೆ ನಾನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ನೋಡಿ, ಇದು ತುಂಬ ಚೆನ್ನಾಗಿ ನನಗೆ ಖುಷಿ ಅನಿಸ್ತು ನೋಡೋದಕ್ಕೆ. ಇದೇ ಒಂಥರ ಇಂಪ್ರೆಸಿವ್ ಅಂತ ಹೇಳ್ಬೋದು. ಅಂದರೆ ಲೈಕ್ ಎಲ್ಲ ಇಲ್ಲಿ ನೀರು, ಇದನ್ನು ಅಷ್ಟೇ ಒಂದು ಮೆಸೇಜ್ನೇ ಲೈಕ್ ಇಂಡಿಕೇಟ್ ಮಾಡುತ್ತೆ. ಅಂಬೇಡ್ಕರ್ ಅವ್ರದ್ದೇ ಜಾಸ್ತಿ ಇರೋದು. ಇಲ್ಲಿ ನೀವು ನೋಡ್ಬೋದು. ಮತ್ತು ಇದ್ರ ಸುತ್ತಲೂ ಅಷ್ಟೇ ಫ್ಲವರ್ ಡೆಕೋರೇಟ್ ಮಾಡಿದ್ದಾರೆ. ಇದು ಎಲ್ಲ ಗುಡಿಸಲುಗಳು, ಲೈಕ್ ಅವರು ಯಾವ್ಯಾವ ಥರ ಇದು ಮಾಡಿದ್ರು ಅಂತ. ಅದಾದಮೇಲೆ ಇಲ್ಲೊಂದು ಸ್ತಂಭ ಇದೆ ನೋಡಿ, ಇದು ಇದೇನೇ. ಸೊ ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ಮುಂದೆ ಬಂದರೆ
ಇದು ಉಲ್ಲಾಸ ಅಂತನೇನೋ ಸಮಥಿಂಗ್ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಅಂಬೇಡ್ಕರ್ ಅವ್ರದ್ದು ಜಲಾಶಯ ಮಾಡಿರೋದು. ಇದೇನು ಅಂತ ನಂಗೆ ಅಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ. ಇದು ಅಂಬೇಡ್ಕರ್ ಅವರ ಜಲಾಶಯ, ಅವರು ಇದರಲ್ಲಿ ನಿರ್ಮಾಣ ಆಗಿರೋದು. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಹಿಂಗೆ ಸ್ವಲ್ಪ ಮುಂದೆ ಹೋದರೆ ಮತ್ತೆ ಅಂಬೇಡ್ಕರ್ ಅವ್ರದ್ದೇ ಇದು ಬರುತ್ತೆ. ಆಮೇಲೆ ಅವರ ಸಂವಿಧಾನದ ಮೇಲೆ ಬರೆದಿರೋ ರೈಟ್ಸ್ ಬಗ್ಗೆ ಎಲ್ಲ ಲೈಕ್ ಎಲೆಗಳ ಮೇಲೆ ಬರೆದಿರೋ ಥರ, ಲೈಕ್ ಇದು ಆರ್ಟಿಫಿಷಿಯಲ್ ಟ್ರೀನೇ. ಅದಾದಮೇಲೆ ಇಲ್ಲಿ ಸುತ್ತಲೂ ಬಂದುಬಿಟ್ಟು ಒರಿಜಿನಲ್ ಟ್ರೀಗಳನ್ನ ಹಾಕಿದ್ದಾರೆ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿಯೂ ಅಷ್ಟೇ ಲೈಕ್ ಥರ್ಮಲ್ಲಿಂದ ಮಾಡಿರೋದು ಇದೆ. ಅದಾದಮೇಲೆ ಮತ್ತೆ ಸ್ವಲ್ಪ ಮುಂದೆ ಬಂದರೆ ಆ್ಯಸ್ ಇಟ್ ಈಸ್ ಫ್ಲವರ್ ಡೆಕೋರೇಟ್ ಇದೆ, ನೋಡ್ಬೋದು. ಆಮೇಲೆ ಇಲ್ಲಿ ನಿಮಗೆ ಮತ್ತೆ ಅಂಗಡಿಗಳು ಸಿಗುತ್ತೆ. ಏನಾದರೂ ಬೈ ಮಾಡ್ಬೋದಿದ್ರೆ ನೀವು ಈಸಿಯಾಗಿ ಬೈ ಮಾಡ್ಬೋದು. ಎಲ್ಲ ಥರ ನಿಮಗೆ ಅಕ್ಕಿ ಬಂಚು ಮತ್ತು ಲೈಕ್ ನ್ಯಾಚುರಲ್ ಐಟಮ್ಸು, ಲೈಕ್ ಕಟ್ಟಿಗೆಯಿಂದ ಮಾಡಿರೋ ಕೊಂಬು, ಪ್ರತಿಯೊಂದು ನಿಮಗೆ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು ಏನು ಬೇಕೋ ಅದು. ಸೊ ಅದಾದಮೇಲೆ ಟ್ರೀಸ್ದು ಏನಾದರೂ ಲೈಕ್ ಬೀಜ ಅದೇನೇನೋ ಬರುತ್ತಲ್ಲ ಅದೆಲ್ಲ ಸಿಗುತ್ತೆ ನಿಮಗೆ. ಅದಾದಮೇಲೆ ನನಗೆ ಒಂಥರ ನೋಡಿದ ತಕ್ಷಣ ಖುಷಿಯಾಗಿದ್ದು ಇದು ಥರ ಚೆನ್ನಾಗಿದೆ. ಈ ಟ್ರೀ ನೋಡ್ಬೋದು, ಇದು ಮಿಲಿಯನ್ಸ್ ವರ್ಷಗಳ ಹಿಂದೆಯಿಂದ ಇರೋದಂತೆ. ಆಲ್ಮೋಸ್ಟ್ ಲೈಕ್ 10 ಮಿಲಿಯನ್ಸ್ ಅಂತ, 20 ಮಿಲಿಯನ್ಸ್ ಇಯರ್ ಓಲ್ಡ್ ಟ್ರೀ ಅಂತೆ ಇದು. ಖುಷಿ ಆಯ್ತು. ಅದಾದಮೇಲೆ ಕೂತಿದ್ದು ನೋಡಿದೆ. ಇಷ್ಟು ಇವತ್ತಿಂದು ನಂದು ಬ್ಲಾಗ್ ಆಗಿತ್ತು. ಸೊ ಹೀಗೆ ಸಪೋರ್ಟ್ ಮಾಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.